ಗಡಿಬಿಡಿಯಿಂದ ಸಂಜಯ್ ಮಾರ್ಕೆಟ್ ಎಲ್ಲ ಸುತ್ತಾಡ್ಬಿಟ್ಟು ತನಗೇನೇನು ಬೇಕೋ ಅದನ್ನೆಲ್ಲ ಖರೀದಿಸ್ತಾನೆ. ವಿಸಿಲ್ ಹಾಕುತ್ತಾ ಖುಷಿ ಖುಷಿಯಾಗಿ ಮನೆ ಬಾಗಿಲ ಹತ್ರ ಬರ್ತಾನೆ. ಮನೆ ಬಾಗಿಲು ತೆರೆಯುತ್ತಾನೆ. ಆಮೇಲೆ ತಾನು ಹೊರ ಹೋದಾಗ ಯಾವ ಸ್ಥಿತಿಯಲ್ಲಿದ್ದಳೋ ಇವಾಗಲೂ ಅದೇ ಸ್ಥಿತಿಯಲ್ಲಿರೋದನ್ನು ಕಂಡು ನಿರಾಳವಾಗಿ ಉಸಿರಾಡ್ತಾನೆ. ಜರತಾರಿ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದ ಹೆಂಡತಿಯ ಮುಂದೆ ತಾನು ತಂದಿದ್ದ ವಸ್ತುಗಳನ್ನು ಒಂದೊಂದಾಗಿ ತೋರಿಸುತ್ತಾನೆ. ನೋಡು ಸ್ವೀಟಿ, ನಿನಗೆ ಇಷ್ಟ ಅಂತ ಲಿಪ್ಸ್ಟಿಕ್ಕು, ಪೌಡರು, ನೇಲ್ ಪಾಲಿಶು, ಬಾಚಣಿಗೆ ಮತ್ತು ಡಿಸೈನ್ ಆಗಿರೋ ಕ್ಲಿಪ್ಗಳನ್ನು ತಂದಿದ್ದೀನಿ, ನೋಡು ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ತುಂಬ ಹುಡುಕಿ ನಿನಗೋಸ್ಕರ ತಂದೆ. ಮೇಕಪ್ ಸಾಮಾನುಗಳು ಎಂದು ಒಂದೊಂದೇ ಹೊರತೆಗೆದು ಅವಳಿಗೆ ಎಲ್ಲ ಬಳಿತಾನೆ. ಆಮೇಲೆ ಅವಳ ಸ್ಥಿತಿ ಕಂಡು ಮರುಗುತ್ತಾನೆ. ಅವಳ ಕೈಕಾಲು ಕಟ್ಟಿ ಸಂಪೂರ್ಣವಾಗಿ ತನ್ನ ವಶ ಮಾಡಿಕೊಂಡು ಪ್ರತಿಯೊಂದಕ್ಕೂ ಅವನನ್ನೇ ಅವಲಂಬಿಸುವ ಹಾಗೆ ಮಾಡುತ್ತಾನೆ. ಆಫೀಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಸಂಜಯ್ಗೆ ಮದುವೆ ವಯಸ್ಸು ಮೀರಿರುತ್ತದೆ. ಅರೇಂಜ್ ಮ್ಯಾರೇಜ್ನಲ್ಲಿ ಆಸಕ್ತಿ ಇಲ್ಲದ ಕಾರಣ ಅಮ್ಮನ ಬಲವಂತಕ್ಕೆ ಆನ್ಲೈನ್ನಲ್ಲಿ ಹುಡುಗಿಯರನ್ನು ಭೇಟಿ ಮಾಡಿ ಆಮೇಲೆ ಅವಳಿಗೆ ಪ್ರಪೋಸಲ್ ಮಾಡಿ ಮದುವೆ ಮಾಡಿಕೊಂಡ್ರೆ ಆಯಿತು ಅಂತ ನಿರ್ಧರಿಸಿ ತನ್ನ ತಾಯಿಗೆ ವಿಷಯವನ್ನು ಹೇಳ್ತಾನೆ. ಅವನನ್ನು ಒಟ್ಟಿಯಾಗಿ ನೋಡಲು ಇಷ್ಟಪಡದ ಅವರಮ್ಮ, ಯಾರನ್ನು ಇಷ್ಟಪಡ್ತಾನೋ ಅವಳೇ ಅವರ ಮನೆ ಸೊಸೆ ಅಂತ ಹೇಳ್ತಾರೆ ಅವನಿಗೆ. ಅಮ್ಮನಿಂದ ಅವನಿಗೆ ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ಮುದ್ದಿನ ಮಗ ಹುಡುಗಿಯರ ಬೇಟೆಗೆ ಶುರು ಮಾಡ್ತಾನೆ. ಚೆನ್ನಾಗಿರುವ 7-8 ಹುಡುಗಿಯರ ಪ್ರೊಫೈಲನ್ನು ನೋಡಿ ಅವರ ಜೊತೆ ಮಾತನಾಡಲು ಶುರು ಮಾಡ್ತಾನೆ. ಸುಪ್ರೀತಳಿಂದ ಅವನಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತದೆ. ಆ ರಾತ್ರಿ ತನ್ನ ಚಡ್ಡಿ ದೋಸ್ತ್ಗೆ ಗುಂಡಿನ ಪಾರ್ಟಿ ಕೂಡ ಕೊಡಿಸ್ತಾನೆ. ಕುಡಿತದ ಅಮಲಿನಲ್ಲಿ ಸಂಜಯ್ ನಾಚುತ್ತಾ ಸುಪ್ರಿಯಳ ಬಗ್ಗೆ ಹೇಳ್ತಾನೆ. ಗಗನ್ ಅವನಿಗೆ ಇನ್ನೂ ಉತ್ತೇಜಿಸುತ್ತಾ ಹೇಳುತ್ತಾನೆ, ಒಂದೇ ಹುಡುಗಿಯರ ಹಿಂದೆ ಹೋಗಬೇಡ ಕಣೋ, ಆ ಹುಡುಗಿಯರನ್ನು ನಂಬುವುದು ಬಲು ಕಷ್ಟ. ನಾಳೆ ಇನ್ನೂ ಸ್ವಲ್ಪ ಹುಡುಗಿಯರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸು. ಅದರಲ್ಲೂ ನಿನಗೆ ಖಂಡಿತ 1-2 ಹುಡುಗಿಯರು ನಿನ್ನ ರಿಕ್ವೆಸ್ಟನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಮಾರನೇ ದಿವಸ ಆಫೀಸೆಲ್ಲ ಮುಗಿಸ್ಕೊಂಡು ಫ್ರೀ ಮಾಡಿಕೊಂಡು ಅವನು ಫ್ರೀ ಟೈಮಲ್ಲಿ ಹುಡುಗಿಯರಿಗೆಲ್ಲ ಯಾವ್ಯಾವ ಹುಡುಗಿಯರು ಸಿಗ್ತಾರೋ ಆ ಹುಡುಗಿಯರಿಗೆಲ್ಲರಿಗೂ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸ್ತಾನೆ. ಅವರಿಂದ ಬರುತ್ತಿದ್ದ ಪ್ರತಿಕ್ರಿಯೆಯನ್ನು ಕಂಡು ತುಂಬ ಖುಷಿ ಪಡ್ತಾನೆ. ಅಕ್ಕಪಕ್ಕ ಕುಳಿತಿದ್ದ ಸ್ನೇಹಿತರು ಇವನ ಪರಿಸ್ಥಿತಿಯನ್ನು ಕಂಡು ಗೇಲಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸುಪ್ರೀತಳ ಜೊತೆ ಇವನ ಆಟ ಕೆಲವು ದಿನಗಳು ಮಾತ್ರ ನಡೆಯುತ್ತದೆ. ಇದರ ಮಧ್ಯದಲ್ಲಿ ಭೂಮಿಕಳಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತದೆ ಅವನಿಗೆ. ಶುರುವಿನಲ್ಲಿ ಪ್ರತಿ 5 ನಿಮಿಷಕ್ಕೊಮ್ಮೆ 10 ಮೆಸೇಜ್ಗಳನ್ನು ಕಳಿಸ್ಕೊಳ್ತಾ ಇರ್ತಾರೆ. ಮೊಬೈಲ್ನಲ್ಲಿಯೇ ಇವರ ಪರಿಚಯ ಬಹಳ ಮುಂದುವರಿಯುತ್ತದೆ. ಎಲ್ಲಿಗೆ ಹೋಗಬೇಕಾದರೂ ಕೈಯಲ್ಲಿ ಮೊಬೈಲ್ ಹಿಡದೆ ಹೋಗುತ್ತಿದ್ದನು. ಕ್ಷಣಕ್ಕೊಂದು ಮೆಸೇಜ್, ಪ್ರತಿ ಮೆಸೇಜ್ ಸಾವಿರ ಆಸೆಗಳನ್ನು ಹೊತ್ತು ತರುತ್ತಿತ್ತು. ಸಂಜಯ್ಗೆ ಜೀವನ ಇವಾಗ ತುಂಬ ಸೊಗಸಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಬೆಳಗ್ಗೆ ಗುಡ್ ಮಾರ್ನಿಂಗ್ನಿಂದ ಮಧ್ಯರಾತ್ರಿ 12 ಗಂಟೆಯ ತನಕವೂ ಮೆಸೇಜನ್ನು ಕಳಿಸೋದಕ್ಕೆ ಶುರು ಮಾಡ್ತಾನೆ. ಸಂದೇಶ ಕಳಿಸುತ್ತಾ ಪ್ರೇಮ ಲೋಕದಲ್ಲಿ ಸಂಚರಿಸುವುದಕ್ಕೆ ಅವನು ಶುರು ಮಾಡ್ತಾನೆ. ಪ್ರೇಮದ ಗುಂಗಿನಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಇನ್ನೊಬ್ಬರು ಬದುಕಲಾರದ ಪರಿಸ್ಥಿತಿಗೂ ಕೂಡ ತಲುಪ್ತಾರೆ. ಮೊಬೈಲ್ನಲ್ಲಿಯೇ ಚುಂಬನ ಕೊಟ್ಟುಕೊಂಡರು, ಒಬ್ಬರ ಮೇಲೊಬ್ಬರು ಮಲಗಿಕೊಂಡು ಮುಂದೆ ಬರುವ ಸುಮಧುರ ದಿನಗಳ ಸುಂದರವಾದ ಕನಸುಗಳನ್ನು ಕೊಟ್ಟುಕೊಂಡರು. ಸಂದೇಶದ ಮುಖಾಂತರ ತಮ್ಮ ದೇಹದ ಅಂಗೋಪಾಂಗದ ವಿವರಣೆ ಕೊಟ್ಟುಕೊಂಡರು. ಬೇರೆ ಬೇರೆ ತರಹದ ಬಟ್ಟೆಗಳನ್ನು ತೊಟ್ಟು ತಮ್ಮ ಅಂಗಾಂಗಗಳನ್ನು ಪ್ರದರ್ಶನ ಮಾಡಿ ಫೋಟೋಗಳನ್ನು ಬದಲಾಯಿಸಿಕೊಂಡರು. ಒಬ್ಬರ ದೇಹವನ್ನು ಇನ್ನೊಬ್ಬರು ನೋಡಿಕೊಂಡು ಮನಸಾರೆ ಮೆಚ್ಚಿಕೊಂಡು ಪ್ರಶಂಸಿಸಿದರು. ಈ ರೀತಿ ಸಂದೇಶವನ್ನು ಕಳಿಸುತ್ತಾ ಮಾನಸಿಕವಾಗಿ ಬಹಳ ಹತ್ತಿರ ಆಗ್ತಾರೆ. ಇದೇ ರೀತಿ ಸಂಜಯ್ ಮತ್ತು ಭೂಮಿಕಾರವರ ಪ್ರೇಮ ಪ್ರಕರಣ ನಡೆಯುತ್ತಿರುವಾಗ ಒಂದು ಸಂಜೆ ಗಗನ್ ಬಂದು ಸಂಜಯ್ನನ್ನು ಭೇಟಿ ಮಾಡ್ತಾನೆ.
ಅವರಿಬ್ಬರ ಮಧ್ಯೆ ಗುಂಡಿನ ಪಾರ್ಟಿ ಬಹಳ ಜೋರಾಗಿ ನಡೆಯುತ್ತೆ. ಸಿಕ್ಕಾಪಟ್ಟೆ ಕುಡಿದ ಅಮಲ್ನಲ್ಲಿ ಗಗನ್ ಒಂದು ಘೋರವಾದ ಸತ್ಯವನ್ನ ಹೇಳ್ತಾನೆ. ಏ ಸಂಜು, ನನಗೆ ಬಾಳೆಹಣ್ಣು ಕಂಡ್ರೆ ತುಂಬ ಇಷ್ಟ ಕಣೋ ಎಂದಾಗ, ಆ ಈ ಡೈಲಾಗ್ ನನ್ನ ಭೂಮಿ ಕಳೆದು ಇವನಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚಿಸ್ತಾನೆ ಸಂಜಯ್. ಬಾರೋ, ಇದೇ ಒಳ್ಳೆಯ ಸಮಯ, ನನ್ನನ್ನು ತಬಿಕೋ ಬಾ ಎಂದು ಗಗನ್ ಕರೆದಾಗ ಅವನ ತಲೆಗೊಂದು ರಪ್ ಎಂದು ಜೋರಾಗಿ ಬಾರಿಸಿ, ಏಯ್ ಮಂಗ್ತಿನೆ, ಏನಾಗಿದೆ ನಿನಗೆ? ಯಾವ ಅಕ್ಕಿಯನ್ನ ತಿನ್ನುತ್ತೀಯ? ಮೈ ಹೇಗಿದೆ ನಿನಗೆ? ನನ್ನ ಹುಡುಗಿ ಕೂಡ ಇಷ್ಟು ಧೈರ್ಯವಾಗಿ ಕೇಳುವುದಿಲ್ಲ ಎಂದು ಗರಂ ಆಗಿ ಹೇಳ್ತಾನೆ. ಗಹಗೈಸಿ ನಗುತ್ತಾ ಗಗನ್ ಹೇಳ್ತಾನೆ, ಏ ಹುಚ್ಚ ಮಂಗ್ದುಣ್ಣೆ, ನೀನು ಕಣೋ. ಪಾಪ ಹುಡುಗಿ ಯಾರು ಹುಡುಗ ಯಾರು ಅನ್ನುವ ವ್ಯತ್ಯಾಸ ಗೊತ್ತಿಲ್ಲದೆ ಮೂರ್ಖ ಲವ್ ಮಾಡ್ತಾನಂತೆ, ಲವ್. ಏಯ್, ಯಾಕೋ ಈ ರೀತಿಯೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತಿದ್ದೀಯಾ? ಅಯ್ಯೋ ಪೆದ್ದೆ, ಆ ಭೂಮಿಕಾ ಯಾರು ಗೊತ್ತಾ? ಅವಳು ಅವಳು ನಾನು, ಅವಳೇ ನಾನು, ನಾನೇ ಅವಳು. ಅವಳು ಅವಳು ಅವಳೇ ನಾನೇ, ನಾನೇ ಅವಳು, ಅವಳೇ ನಾನು, ಎಲ್ಲ ಒಂದೇ ಎನ್ನುವನು. ದುಃಖದಿಂದ ಹತಾಶೆಯಿಂದ ಅವನ ಮನಸ್ಸು ನುಚ್ಚು ನೂರಾಗುತ್ತದೆ. ಕೋಪದಿಂದ ಅವನ ಕಪಾಳಕ್ಕೆ ಒಂದು ಬಾರಿಸಿ ಅವನನ್ನು ರೂಮಿನಲ್ಲಿ ಕೂಡಿ ಹಾಕುತ್ತಾನೆ. ಜೋರಾಗಿ ಅಳುತ್ತಾ ಬಾಗಿಲಿನ ಹತ್ತಿರನೇ ಬಿದ್ದು ಹೊರಳಾಡುತ್ತಾ ಭಗ್ನ ಪ್ರೇಮಿಯಾಗುತ್ತಾನೆ. ಎಷ್ಟೋ ಹೊತ್ತಿನ ತನಕ ಆ ಬಾಗಿಲನ್ನು ಕಾಯುತ್ತಿದ್ದನು ಆ ಪರಮಾತ್ಮನಿಗೆ ಗೊತ್ತು. ನಿಧಾನವಾಗಿ ಎದ್ದೇಳುತ್ತಾ ಮನಸ್ಸಿನಲ್ಲಿ ಯೋಜನೆಯೊಂದು ತಯಾರಿಸುತ್ತಾನೆ. ಸಂಜಯ್ ತನ್ನ ವಾರ್ಡ್ರೋಬನ್ನು ತೆಗೆದು ಭೂಮಿಗೆ ತೆಗೆದಿಟ್ಟಿದ್ದ ಮೆರೂನ್ ಬಣ್ಣದ ಜರತಾರಿ ಸೀರೆ ಮತ್ತು ಬ್ಲೌಸನ್ನು ಕೈಯಲ್ಲಿ ಇಟ್ಟುಕೊಂಡು ಸದ್ದಿಲ್ಲದೆ ಗಗನಿದ್ದ ರೂಮ್ ಬಾಗಿಲನ್ನು ತೆಗೆಯುತ್ತಾನೆ. ಗಗನ್ ಚೇರಿನಲ್ಲಿ ಕುಳಿತು ನಿದ್ದೆ ಮಾಡುತ್ತಿರುತ್ತಾನೆ. ಬಟ್ಟೆಗಳನ್ನು ಮಂಚದ ಮೇಲೆ ಇಟ್ಟು ಹಗ್ಗದಿಂದ ಅವನನ್ನು ಬಿಗಿದು ಮೈಮೇಲಿನ ಬಟ್ಟೆ ತೆಗೆದು ಸೀರೆ ಉಡಿಸುತ್ತಾನೆ. ಗಗನ್ ಕಣ್ಬಿಟ್ಟು ತನ್ನ ಅವಸ್ಥೆಗೆ ನಾಚಿ ಏನೋ ಹೇಳುವುದಕ್ಕೆ ಹೋಗ್ತಾನೆ. ಅವನ ಬಾಯಿಗೆ ಬಟ್ಟೆ ತುರುಕಿ ಕಾಲಿನಿಂದ ಸರಿಯಾಗಿ ಅವನ ಮೂತಿಗೆ ಹೊಡೆಯುತ್ತಾನೆ. ಮಾರ್ಕೆಟ್ನಿಂದ ತಂದ ಗೆಜ್ಜೆ, ಬಳೆ, ಸರ ಎಲ್ಲ ತೊಡಿಸಿ ಮುಖಕ್ಕೆ ಮೇಕಪ್ ಮಾಡಿ ಅವನನ್ನು ಬಾಚಿ ತಬ್ಬುತ್ತಾನೆ. ನೀನೇ ಕಣೆ ಭೂಮಿ, ನನಗೆ ಪ್ರೀತಿ ಬಗ್ಗೆ ಪಾಠ ಹೇಳಿಕೊಟ್ಟಿದ್ದೆ, ಬಾರೇ ಬಾ, ನಾನು ತಪ್ಕೊಳ್ತೀನಿ ಬಾ ಎಂದು ಹೇಳ್ತಾರೆ. ಎಷ್ಟೊಂದು ಆಸೆಯಿಂದ ಈ ಸೀರೆ ನಿನಗೆ ತೆಗೆದುಕೊಂಡು ಬಂದಿದ್ದೆ. ಅಮ್ಮನಿಗೆ ಫೋನಿನಲ್ಲಿ ನಿನ್ನ ಬಗ್ಗೆ ವರದಿ ಒಪ್ಪಿಸಿದ್ದೆ. ಎಷ್ಟೋ ಕನಸುಗಳನ್ನು ಕಟ್ಟುಕೊಂಡಿದ್ದೆ ನಿನ್ನ ಮೇಲೆ. ಛೇ ಛೇ, ಯಾಕೋ ಹೀಗೆ ಮಾಡಿಬಿಟ್ಟಿ ನೀನು? ನನ್ನ ಕನಸನ್ನೆಲ್ಲ ನೀರಿಗೆ ಹೋಮ ಮಾಡಿಬಿಟ್ಟಿ. ಯಾಕೆ? ತುಂಬ ಹುಡುಗಿಯರು ನನಗೆ ಮೆಸೇಜ್ ಕಳಿಸಿದ್ರು, ಆದರೆ ಅದರಲ್ಲಿ ನಾನು ಭೂಮಿಕಾನ ಸೆಲೆಕ್ಟ್ ಮಾಡಿದ್ದೆ. ತಪ್ಪು ಮಾಡಿಬಿಟ್ಟೆ. ನೀನು ನನ್ನ ಭಾವನೆಗಳ ಜೊತೆ ಆಟ ಆಡಿ ನನಗೆ ಮೋಸ ಮಾಡಿಬಿಟ್ಟೆ. ಸಂಜಯ್ ಅವನ ಮುಂದೆ ಕುಳಿತು ಅಳುತ್ತಾ ಹೇಳುತ್ತಾನೆ, ಗಗನ್, ನಾನು ಸ್ವಲ್ಪ ದಪ್ಪ ಇರುವ ಕಾರಣ ಯಾವ ಹುಡುಗಿಯರು ನನ್ನನ್ನು ಇಷ್ಟಪಡುತ್ತಿರಲಿಲ್ಲ. ಆದರೆ ಆನ್ಲೈನಲ್ಲಿ ನನಗೆ ಒಳ್ಳೆಯ ಪ್ರತಿಕ್ರಿಯೆ ದೊರಕಿತು. ಅಂತ ಸಂತೋಷದಿಂದ ನಾನು ತೇಲುತ್ತಿದ್ದರೆ ನೀನು ಮಾಡಿದ ಹಲ್ಕ ಕೆಲಸಕ್ಕೆ ಇವಾಗ ನನಗೆ ಹುಡುಗಿಯರು ಮತ್ತು ಮದುವೆ ಅಂದರೆ ವಾಕರಿಕೆ ಬರುತ್ತದೆ. ನೀನೇ ಹೇಳಿದ ಪ್ರಕಾರ ನಿನಗೆ ಬಾಳೆಹಣ್ಣು ಇಷ್ಟ ಎಂದು ಹೇಳಿ ನನ್ನ ಬೈ ಬಿಸಿ ಮಾಡ್ತಿದ್ದಿ. ತಗೋ, ಅದೇ ಹಣ್ಣನ್ನು ನಿನಗೋಸ್ಕರ ಇಷ್ಟು ದಿನ ಇಟ್ಟುಕೊಂಡಿದ್ದೆ, ತಗೋ ತಿನ್ನು ಎಂದು ಬಲವಂತವಾಗಿ ಬಾಯಿಗೆ ದೊರಕಲು ಹೋಗುತ್ತಾನೆ.